ಹಾ, ತ್ಯಾಗ ಅಲ್ವಾ? ಓಕೆ. ಪವರ್ ಶೇರಿಂಗ್ ಫೈಟ್ ತೀವ್ರ ಸ್ವರೂಪ ಪಡೆದಿರುವಂತಹ ಹೊತ್ತಲ್ಲೇ ಸಿಎಂ ನೀಡಿರುವಂತಹ ಹೇಳಿಕೆಯೊಂದು ಈಗ ಸಂಚಲನ ಸೃಷ್ಟಿ ಮಾಡಿದೆ. ಇಂದು ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರ ತ್ಯಾಗದ ಮಾತನಾಡಿದ್ದಾರೆ. ಅವರು ತಮ್ಮ ಅಧಿಕಾರವನ್ನು ತ್ಯಾಗ ಮಾಡುವಂತ ಪರಿಸ್ಥಿತಿಗೆ ಹೇಳಿದ್ದಾರೋ ಇಲ್ವೋ ನಾಳೆ ಗೊತ್ತಾಗುತ್ತೆ. ಕಾರಣ ಸ್ಪಷ್ಟೀಕರಣದ ಹೇಳಿಕೆಗಳು ಬಂದಾಗ ಅದರ ಬಗ್ಗೆ ಗೊತ್ತಾಗುತ್ತೆ. ಪಕ್ಷದ ಸರ್ವ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಸಾಕಷ್ಟು ನಾಯಕರು ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಪ್ರಧಾನಿ ಸ್ಥಾನವನ್ನ ತ್ಯಾಗ ಮಾಡಿದ್ರು. ರಾಹುಲ್ ಗಾಂಧಿ ಸಹ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇದು ಚರ್ಚೆಗೆ ಎಡೆ ಮಾಡಿ ಕೊಟ್ಬಿಡ್ತು. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅಂತಿದ್ದ ಸಿದ್ದರಾಮಯ್ಯನವರು ಈಗ ಅಧಿಕಾರ ತ್ಯಾಗದ ಮಾತುಗಳನ್ನು ಆಡಿರೋದು ಅವರ ಆಪ್ತೇಷ್ಟರಲ್ಲೂ ಅಚ್ಚರಿಯನ್ನ ಮೂಡಿಸಿದೆ. ಸಿಎಂ ಸಾಂದರ್ಭಿಕವಾಗಿ ಹೇಳಿದ್ರೋ ಅಥವಾ ಅಧಿಕಾರ ತ್ಯಾಗದ ಮಾತಿನ ಹಿಂದೆ ಏನಾದರೂ ಇದೆಯೋ ಅಂತ ಪಕ್ಷದ ಒಳಗೆ ಹೊರಗೆ ಚರ್ಚೆಗೆ ಎಡೆ ಮಾಡಿಕೊಡ್ತು. ಇದರ ನಡುವೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಿತು. ಎಲ್ಲಾ ರೀತಿಯ ಪ್ರತ್ಯೇಕ ಸಭೆಗಳಿಗೆ, ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಬಿಜೆಪಿಗರ ಸುಳ್ಳು ಆರೋಪಗಳಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡಿ ಎಂಬ ಹುಕುಂಬನ್ನ ಹೊರಡಿಸಿದೆ ಅಂತೆ. ಅಂದ ಹಾಗೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಕೂಡ ಹೋಗ್ತಾ ಇದ್ದಾರೆ. ನಾಡಿದ್ದು ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದರು. ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಸೊ ಈಗೇನಾಯ್ತು, ಈ ಮಾತು ಬರ್ತಾ ಇದ್ದಂತೆನೆ ಒಂದಿಷ್ಟು ಚರ್ಚೆಗೆ ಎಡೆ ಮಾಡಿ ಕೊಟ್ಬಿಡ್ತು. ಸಿಎಂ ತ್ಯಾಗದ ಮಾತಿನ ಮರ್ಮ ಏನು ಅಂತ ಹೇಳಿ ಒಂದಿಷ್ಟು ಲೆಕ್ಕಾಚಾರಗಳು. ಅಧಿಕಾರ ಶಾಶ್ವತವಲ್ಲ ಅಂತ ಸಂದೇಶವನ್ನ ರವಾನಿಸಿದ್ರ. ನಾನು ಇನ್ನೊಂದು ಅರ್ಥದಲ್ಲಿ ಬರ್ತೀನಿ ವಿಚಾರಕ್ಕೆ, ಅದೇನು ಅನ್ನೋದು ಆಮೇಲೆ ಬರೋಣ. ಈಗ ಸದ್ಯಕ್ಕೆ ನೋಡೋಣ ಈ ವಿಚಾರದಲ್ಲಿ. ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರಂತೆ. ಓಕೆ, ಪರಿಸ್ಥಿತಿಯನ್ನ ತಿಳಿಗೊಳಿಸಲು ತ್ಯಾಗದ ಮಾತನ್ನ ಆಡಿದ್ರ ಅಥವಾ ಮೆಚ್ಚಿಸಲು ಆಡಿರುವಂತಹ ಮಾತ ಯಾರನ್ನ? ಅವರು ಬಳಕೆ ಮಾಡಿರುವಂತಹ ಹೆಸರುಗಳನ್ನ. ಹೇಗೆ? ವಾಪಸ್ ಬರೋಣ. ಬೆಂಬಲಿಗರಿಗೆ ಹೆಚ್ಚು ಮಾತನಾಡದಂತೆ ಸೂಚಿಸಿದ್ರ. ಸೂಚಿಸೋದಾಗಿದ್ದಿದ್ರೆ ಆವಾಗ್ಲೇನೆ ಸೂಚಿಸಬಹುದಾಗಿತ್ತು. ಈಗ ಈ ಮೂಲಕವಾಗಿ ಸೂಚಿಸುವಂಥದ್ದೇನು? ಓಕೆ, ಬರೋಣ ಅದಕ್ಕೂ ಕೂಡ. ಸಂದರ್ಭ ಬಂದ್ರೆ ತ್ಯಾಗಕ್ಕೆ ಸಿದ್ಧ ಅಂತ ಸೂಚಿಸಿದ್ರ. ಆ ಸೂಚನೆಯನ್ನು ಕೊಡೋದಾಗಿದ್ರೆ ಅವಾಗಲೇ ಕೊಡಬಹುದಾಗಿತ್ತು. ಪದೇ ಪದೇ ಆ ರೀತಿಯಾದಂಥ ಹೇಳಿಕೆಗಳನ್ನ, ಡಿನ್ನರ್ ಪಾಲಿಟಿಕ್ಸ್ಗಳನ್ನ ಮಾಡುವಂತ ಅಗತ್ಯತೆ ಬರ್ತಿರ್ಲಿಲ್ಲ. ಓಕೆ, ಪವರ್ ಶೇರಿಂಗ್ ಬಗ್ಗೆ ಪರೋಕ್ಷ ಸುಳಿವನ್ನ ಕೊಟ್ರ. ಈ ಸುಳಿವನ್ನ ಕೊಡೋದಾಗಿದ್ದಿದ್ರೆ ಅವೆಲ್ಲ ಡ್ರಾಮಾಗಳನ್ನ ಮಾಡುವಂತ ಅಗತ್ಯತೆನೇ ಇರ್ತಿರ್ಲಿಲ್ಲ. ಅಷ್ಟೊಂದೆಲ್ಲ ಡ್ರಾಮಾ, ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಅಲ್ಲೊಂದೆಲ್ಲ ಮೀಟಿಂಗ್ ಅನ್ನ ಮಾಡಿಕೊಂಡು ಅವ್ರ ಹೇಳಿಕೆಗಳನ್ನು ಕೊಟ್ಟು ನೇರವಾಗಿ ಕೆಪಿಸಿ ಅಧ್ಯಕ್ಷರನ್ನೇ ತಿವಿಯುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹಾಗಿದ್ದಾಗ ಇನ್ನೊಂದು ಕಡೆಗೆ ಹೋಗೋಣ. ಸಿಎಲ್ಪಿ ಸಭೆ ಕೂಡ ಆಗೋಯ್ತು. ಆಮೇಲೆ ಡೀಟೇಲ್ ಆಗಿ ಬರೋಣ ತ್ಯಾಗದ ವಿಚಾರಕ್ಕೆ. ಸಿಎಲ್ಪಿ ಸಭೆಯ ಪ್ರಮುಖಾಂಶ ಏನು? ಸುರ್ಜೇವಾಲಾ ಖಡಕ್ ವಾರ್ನಿಂಗ್ ಅನ್ನ ಕೊಟ್ರಂತೆ. ಇನ್ಮುಂದೆ ಯಾವುದೇ ಪ್ರತ್ಯೇಕ ಸಭೆಯನ್ನ ನಡೆಸುವಂತಿಲ್ಲ ಅಂತ ಹೇಳಿ. ಹೌದಾ, ನಡೆಸಲ್ವಾ ಇವರು? ನೋಡೋಣ. ಯಾಕಂದ್ರೆ ಅವರು ಮುಂದೂಡಿಕೆಯನ್ನ ಮಾಡಿದ್ದಾರೆ ಡಿನ್ನರ್ ಅನ್ನ. ಮೊನ್ನೆನೂ ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾವಿದನ್ನ ಕ್ಲೋಸ್ ಮಾಡಿಲ್ಲ, ಮುಂದೂಡಿದ್ದೀವಿ ಅಂತ ಹೇಳಿ. ಅವ್ರನ್ನೂ ಇನ್ವೈಟ್ ಮಾಡ್ತೀವಿ ಅಂತ ಹೇಳಿ ಹೋಗ್ಬೇಕಾಗತ್ತೆ. ನೀವೇ ಸುರ್ಜೇವಾಲಾ ಅವರೇ ಇನ್ವೈಟ್ ಮಾಡಿ, ಅವ್ರನ್ನೇ ಇನ್ವೈಟ್ ಮಾಡ್ಬೋದೇನೋ. ಇನ್ನು ಲಂಚ್ ಡಿನ್ನರ್ ಹೆಸರಲ್ಲಿ ಮೀಟಿಂಗ್ಗೆ ಅವಕಾಶ ಇಲ್ಲ ಅಂತಿದ್ದಾರೆ. ಹೌದಾ? ಓಕೆ. ಕೈ ಸಮುದಾಯದ ಸಭೆಗಳಿಗೂ ಹೈಕಮಾಂಡ್ ಅನುಮತಿ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಸಮುದಾಯದ ಸಭೆಗಳಿಗೂ ವ್ಯಾಲಿಡ್ ಪಾಯಿಂಟ್ ಇದು. ಬಹಿರಂಗವಾಗಿ ಮಾತನಾಡುವ ಎಲ್ಲಾ ಚಟುವಟಿಕೆ ಇಲ್ಲಿಗೆ ನಿಲ್ಲಿಸಿ ಅಂತಿದ್ದಾರೆ. ಓಕೆ, ನಿಲ್ಲಿಸದೇ ಇದ್ರೆ ಏನ್ ಮಾಡ್ತೀರಾ? ಆ ಪ್ರಶ್ನೆ ಬರುತ್ತೆ ಅಲ್ವಾ. ನೀವು ಹೊರಗೆ ಏನೇ ಮಾತನಾಡಿದ್ರು ಕೂಡ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಅಂತಿದ್ದಾರೆ. ಪಕ್ಷಕ್ಕೆ ಅನ್ನೋದಕ್ಕಿಂತಲೂ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. 136 ಸೀಟ್ಗಳನ್ನು ಪಡ್ಕೊಂಡು ಈಗ ಒಂದು ಹೆಚ್ಚಿಗೆ ಆಗೋಗಿದೆ. 137 ಸೀಟ್ಗಳನ್ನು ಪಡ್ಕೊಂಡು ಈ ಥರ ಆಗ್ತಾ ಇರೋದು, ಅಧಿಕಾರವನ್ನು ನಡೆಸ್ಕೊಂಡು ಈ ಥರ ಹೇಳಿಕೆಗಳನ್ನು, ಈ ಥರ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು ರಾಜ್ಯದ ಮರ್ಯಾದೆ ಕೂಡ ಹರಾಜಾಗ್ತಾ ಇದೆ. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಅಸಮಾಧಾನಗಳು ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಿ ಅಂತಿದ್ದಾರೆ. ಯಾರ ವೇದಿಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಕಲ್ಪಿಸುವಂಥ ವೇದಿಕೆನ, ಸಿದ್ದರಾಮಯ್ಯನವರು ಕಲ್ಪಿಸುವಂಥ ವೇದಿಕೆನ, ಅಥವಾ ಇವರನ್ನೆಲ್ಲ ಹೊರತುಪಡಿಸಿ ಇನ್ನೊಂದು ಟೀಮ್ ಇದೆಯಲ್ಲ ಅವರು ಅಂತನ. ಬಿಜೆಪಿಗರ ಸುಳ್ಳು ಆರೋಪಗಳಿಗೆ ತಕ್ಕ ಪ್ರತ್ಯುತ್ತರವನ್ನು ನೀಡುವ ಕೆಲಸ ಮಾಡಿ. ವಿಪಕ್ಷದವರು ಆರೋಪ ಮಾಡ್ತಾ ಇದ್ರು ಕೂಡ ನೀವು ನಿಮ್ಮ ಪಾಡಿಗೆ ಸುಮ್ಮನಿರ್ತೀರಾ? ಇದು ಸರಿಯಲ್ಲ. ಮೊದಲು ಅವರ ಆರೋಪಗಳಿಗೆ ತಿರುಗೇಟನ್ನ ನೀಡಿ ಅಂತ
ಖಡಕ್ ವಾರ್ನಿಂಗ್ ಅನ್ನ ಕೊಟ್ಬಿಟ್ಟಿದಾರಂತೆ, ಖಡಕ್ ವಾರ್ನಿಂಗ್ ಅನ್ನ. ಓಕೆ, ಸೊ ವಾಪಸ್ ಬರೋಣ ಇದಕ್ಕೆ. ಅಲ್ಲ, ಈಗ ತ್ಯಾಗ ಅಂದ್ರೆ ಸಿದ್ದರಾಮಯ್ಯನವರಿಂದನೇ ಆರಂಭ ಆಗತ್ತಾ? ತ್ಯಾಗ ಅನ್ನೋದಕ್ಕೆ ಡೆಫಿನೇಷನ್ ಏನು ಅನ್ನೋದನ್ನ ನೋಡಬೇಕು. ತ್ಯಾಗ ಯಾವುದು? ತಂದೆ ಮಗನಿಗೋಸ್ಕರ ಕ್ಷೇತ್ರವನ್ನ ಬಿಟ್ಟು ಕೊಡೋದು ತ್ಯಾಗವೋ? ಮಗ ತಂದೆಗೋಸ್ಕರ ಕ್ಷೇತ್ರವನ್ನ ಬಿಟ್ಟು ಕೊಡೋದು ತ್ಯಾಗವೋ? ಅಥವಾ ಕುರ್ಚಿಯಲ್ಲಿ ಎಲ್ಲವನ್ನ ಅನುಭವಿಸಿ ಇನ್ನೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡೋದು ತ್ಯಾಗವೋ? ಯಾವುದು ತ್ಯಾಗ? ನಿಜವಾದ ತ್ಯಾಗ ಯಾವುದು ಗೊತ್ತಾ ದಿವ್ಯಾ? ಎಲ್ಲಾ ಪಕ್ಷಗಳಲ್ಲೂ ಹೇಳ್ತೀನಿ, ನಾನು ಕಾಂಗ್ರೆಸ್ ಅಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಪಕ್ಷಗಳಲ್ಲೂ ನಿಜವಾದ ತ್ಯಾಗ ಮಾಡುವಂತವ್ರು ನೀವು ಕುರ್ಚಿ ಮೇಲೆ ಕುತ್ಕೊಂಡು ನಾನು ಅಧಿಕಾರವನ್ನ ಬಿಟ್ಕೊಟ್ಬಿಟ್ಟೆ, ನಾನು ಅಧಿಕಾರದಿಂದ ಅವ್ರಿಗೆ ಕೊಟ್ಬಿಟ್ಟೆ ಇವ್ರಿಗೆ ಕೊಟ್ಬಿಟ್ಟೆ ಅನ್ನೋದಲ್ಲ. ನಿಜವಾದ ತ್ಯಾಗವನ್ನ ಮಾಡುವಂತವರು ಕಾರ್ಯಕರ್ತರು. ನಿಮಗೋಸ್ಕರ ಹಗಲಿರುಳು ಶ್ರಮ ಪಟ್ಟು ಗಲ್ಲಿ ಗಲ್ಲಿಯಲ್ಲಿ ಓಡಾಡ್ತಾರೆ, ಹಳ್ಳಿ ಹಳ್ಳಿಗಳಿಗೆ ಓಡಾಡ್ತಾರೆ, ಬೆವರು ಸುರಿಸ್ತಾರೆ, ಕಷ್ಟಪಡ್ತಾರೆ, ಮನೆ ಮಠ ಬಿಟ್ಬಿಟ್ಟು ಓಡಾಡ್ಕೊಂಡು ಬರ್ತಾರೆ. ಆ ಕಾರ್ಯಕರ್ತರ ನಿಜವಾದ ತ್ಯಾಗ. ಅವ್ರಿಗೆ ಏನಿರುತ್ತೆ? ಅವ್ರಿಗೇನಾದ್ರೂ ಪೊಸಿಷನ್ ಕೊಡ್ತೀರಾ ನೀವು? ಏನೂ ಇಲ್ಲ. ಕಾರ್ಯಕರ್ತರಿಗೆ ಏನಿದೆ? ಅವರಿಗೆ ನೀವು ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆ ಕಾರ್ಯಕರ್ತರು ತಮ್ಮ ಜೀವನವನ್ನ ಇಟ್ಟು ಓಡಾಡಿಕೊಂಡು ನಿಮ್ಮನ್ನು ಅಧಿಕಾರ ಕೂರಿಸ್ತಾರೆ. ನೀವೇನ್ ಮಾಡ್ತೀರಾ? ಅವ್ರ ನೆನಪಾದ್ರೂ ಮಾಡ್ಕೊಳ್ತೀರಾ? ಎಲೆಕ್ಷನ್ ಹೇಳಿಕೆಗೊಂದು ಭಾಷಣಗಳಲ್ಲಿ ಎಲ್ಲಾ ಕಾರ್ಯಕರ್ತರ ಶ್ರಮದಿಂದ ಬಂದಿದ್ದೀವಿ. ಏನು ಶ್ರಮ? ತ್ಯಾಗ ಅಂತ ಅಲ್ಲಿ ಬಳಕೆ ಮಾಡಬೇಕು. ಎರಡನೇ ಇನ್ನೊಂದು ಲೈನ್ ಬರ್ತೀನಿ. ಯಾರು ನಿಮ್ಮ ಹಿಂದೆ ಓಡಾಡ್ತಾ ಇರ್ತಾರಲ್ಲ, ಜಿ ಹುಜೂರ್ ಅನ್ಕೊಂಡು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಹಾಕೊಂಡು ಬರ್ತಾರಲ್ವಾ, ಅವರಿಗೆ ಸಿಗುವಂತ ಎಲ್ಲಾ ಪೊಸಿಷನ್ಗಳನ್ನ ಎಲ್ಲಾ ಪಕ್ಷದವರು ಕೊಡ್ತಾರೆ. ಹಿಂದೆ ಓಡಾಡ್ಕೊಂಡಿರ್ತಾರಲ್ಲ, ಅವರಿಗೆ ಆ ಶಬ್ದ ಬಳಕೆ ಮಾಡಲ್ಲ ನಾನು, ಗೊತ್ತಾಗುತ್ತೆ. ಹಿಂದೆ ಎಲ್ಲ ಓಡಾಡ್ಕೊಂಡಿರ್ತಾರಲ್ಲ, ಹಿಂದೆ ಹಿಡ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಅವರಿಗೆ ಏನ್ ಪೊಸಿಷನ್ಗಳು ಸಿಗುತ್ತೆ. ಆದ್ರೆ 30-40 ವರ್ಷದಿಂದ ಪಕ್ಷಕ್ಕೋಸ್ಕರ ದುಡಿದಿರುವಂತ ನಾಯಕರುಗಳಿದ್ದಾರೆ, ಯಾವ ಪೊಸಿಷನ್ಗಳು ಇಲ್ಲ. MLC ಇಲ್ಲ, MLA ಅಂತೂ ಬಿಟ್ಬಿಡಿ, ಯಾವುದೋ ನಿಗಮ ಅದೂ ಇಲ್ಲ ಅಂತ ಎಷ್ಟು ಉದಾಹರಣೆಗಳು ಕೊಡಬಲ್ಲೆ ನಾನು. ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ, JDS ನಲ್ಲೂ ಇದ್ದಾರೆ. ಯಾವ ಪೊಸಿಷನ್ ತಗೊಂಡಿದ್ದಾರೆ? ಅವರ ನಿಜವಾದಂತ ತ್ಯಾಗ ನೀವಿವತ್ತು ಅಧಿಕಾರದ ಗದ್ದುಗೆಯಲ್ಲಿ ಕೊಡೋಕೆ ಕಾರಣವಾಗೋದು. ಅದು 3 ಪಕ್ಷಗಳಲ್ಲೂ ಹೇಳ್ತಾ ಇರೋದು. ಕುರ್ಚಿ ತ್ಯಾಗವನ್ನು ಮಾಡ್ಬಿಡೋದಂತೆ. ಏನ್ ಸರ್ ನಿಜವಾದ ತ್ಯಾಗ ಯಾವಾಗ ಆಗ್ತಿತ್ತು ಗೊತ್ತಾ ಸಿದ್ದರಾಮಯ್ಯನವರದ್ದು? ಹೌದು, ಬನ್ನಿ DK ಶಿವಕುಮಾರ್ ಅವರೇ, ನಾವು ನೀವು ಇಬ್ಬರೂ ಸೇರ್ಕೊಂಡು ಪಕ್ಷವನ್ನ ಅಧಿಕಾರಕ್ಕೆ ತಂದು ಕೂರಿಸಿದೀವಿ ಇಲ್ಲಿಗೆ. ನಾವು ನಿಮ್ಮ ಇಬ್ರು ಕೂಡ ಜವಾಬ್ದಾರಿ ಇದೀವಿ. ನೀವು 2 ವರ್ಷ ಇರಿ, ನಾನು 2 ವರ್ಷ ಇರ್ತೀನಿ. ನನ್ನ 2.5 ವರ್ಷ ಮುಗಿದ ತಕ್ಷಣ ನಿಮಗೂ ಬಿಟ್ಕೊಡ್ತೀನಿ. ಕಾರಣ ನೀವು ಕೂಡ ಸಮಾನವಾಗಿ ಈ ಪಕ್ಷವನ್ನ ಕಟ್ಟೋದ್ರಲ್ಲಿ ಭಾಗಿಯಾಗಿದ್ದೀರಾ, ಅಧಿಕಾರಕ್ಕೆ ತರೋದ್ರಲ್ಲಿ ನೀವು ಭಾಗಿಯಾಗಿದ್ದೀರಾ, ಬನ್ನಿ ಅಂತ ಹೇಳಿದಾಗ ನಿಮ್ಮ ತ್ಯಾಗದ ಮಾತಿಗೆ ಬೆಲೆ ಬರ್ತಾ ಇತ್ತು. ರಾಜಕಾರಣದಲ್ಲಿ ಅಷ್ಟು ದೊಡ್ಡತನ ಕಾಣಿಸುತ್ತಾ? ಹಾಗಿದಾಗ ತ್ಯಾಗ ಯಾಕೆ ಮಾತಾಡ್ತಾರೆ? ಬೇರೆಯವ್ರು ಮಾಡೋ. ಓಕೆ, ನಾನು ಇನ್ನೊಂದು ಸೈಡಿಗೂ ಬರ್ತೀನಿ. ಯಾವುದು ತ್ಯಾಗದ ವಿಚಾರ ಅಂತ ಹೇಳಿ. 2013ರಲ್ಲಿ ಪರಮೇಶ್ವರ್ ಅವರು ಸೋತು ಒಂದು ಮಾತ್ರಕ್ಕೆ ಸಿದ್ದರಾಮಯ್ಯನವರು CM ಆಗ್ತಾರೆ. ಕಾರಣ KPC ಅಧ್ಯಕ್ಷರು ಪರಮೇಶ್ವರ್ ಇರ್ತಾರೆ. ಅದು ಬಿಡಿ, ಅವ್ರು ಸೋತ್ರು ಇವೆಲ್ಲ ಬೇರೆ. ಅದನ್ನ ಸೋಲ್ಸಿದ್ದು ಸಿದ್ದರಾಮಯ್ಯನವರು ಅನ್ನೋದು ಆರೋಪ ಬೇರೆ. ಅದನ್ನ ಪರಮೇಶ್ವರ್ ಕೂಡ ಹಲವು ಕಡೆ ಹೇಳ್ಕೊಂಡಿರೋದು ಇದೆ. ಆಗ ಪರಮೇಶ್ವರ್ ತ್ಯಾಗ ಆಗ್ಲಿಲ್ವಾ? ಅದು ಈಗ ಮಾತ್ರ 2.5 ವರ್ಷನೋ 3 ವರ್ಷನೋ ಆದ ನಂತರ ನಾನು ಬಿಟ್ಕೊಡ್ತಾ ಇರೋದು ತ್ಯಾಗ ಅನ್ನೋದಾದ್ರೆ, ಪರಮೇಶ್ವರ್ ಅವರು KPC ಅಧ್ಯಕ್ಷ ಸ್ಥಾನದಲ್ಲಿ ಕೂತಂತವರು ಸೋತಿರೋ ಮಾತ್ರಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ನಿಮಗೆ ಬಿಟ್ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅದು ತ್ಯಾಗ ಅಲ್ವಾ? ಇನ್ನೂ ಒಂದು ಬರ್ತೀನಿ. ಇದೇ 2023ಕ್ಕೆ DK ಶಿವಕುಮಾರ್ ಅವರು ನೀವು ಇಬ್ರು ಸೇರ್ಕೊಂಡು ಜಂಟಿಯಾಗಿ ಕೈ ಹಿಡ್ಕೊಂಡು ಓಡಾಡಿದ್ರಿ, ಅಧಿಕಾರವನ್ನು ಹಿಡ್ಕೊಳ್ಬೇಕು ಅಂತಂದಾಗ. ಅವರು ಉಪಮುಖ್ಯಮಂತ್ರಿಯಾಗಿ ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ರಲ್ಲ. ಕಾಂಗ್ರೆಸ್ನಲ್ಲೇನೆ ಆರಂಭದಿಂದಲೂ ನಿಂತಂಥದ್ದು DK ಶಿವಕುಮಾರ್ ಅವರು. ಪರಮೇಶ್ವರ್ ಅವರು ಆರಂಭದಿಂದಲೇ ಕಾಂಗ್ರೆಸ್ನಲ್ಲಿ ನಿಂತಂಥವರು. ಇಬ್ಬರು ಕೂಡ ಅವರ ಪಕ್ಷದಕ್ಕೋಸ್ಕರ ಅವರು ಉಪಮುಖ್ಯಮಂತ್ರಿಯಾಗಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರಿ 2ನೇ ಟೈಮಲ್ಲಿ. ಅದು DK ಶಿವಕುಮಾರ್ ಅವ್ರ ತ್ಯಾಗ ಅಲ್ವಾ? ಅದು ಪಕ್ಷದ ಸ್ವಾರ್ಥ ಕೂಡ ಇರುತ್ತಲ್ವಾ? ಯಾವುದಾದ್ರೂ ಇರಬಹುದು. ವ್ಯಕ್ತಿಗತವಾಗಿ ನಾನು ಆಗಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ರೆ ಆಗ್ತಿರ್ಲಿಲ್ವಾ DK ಶಿವಕುಮಾರ್ ಅವರು? ಕಾಂಗ್ರೆಸ್ ಪಕ್ಷ ಒಪ್ಕೊಳ್ತಿರ್ಲಿಲ್ವಾ? ಅದು ತ್ಯಾಗ ಅಂತ ಕರೆಯಕ್ಕಾಗಲ್ವಾ? DK ಮೇಲೆ ಬಂದಿದ್ರಿಂದ ಅದು ಅವ್ರನ್ನ ತಡಿತು. ಏನಾದ್ರೂ ಇರ್ಲಿ, ಈಗ ಹಂಗಿದ್ರೆ ಉಪಮುಖ್ಯಮಂತ್ರಿ ಯಾಕೆ ಮಾಡಿದ್ರು? ಉಪಮುಖ್ಯಮಂತ್ರಿ ಆಗುವಂತವ್ರು ಮುಖ್ಯಮಂತ್ರಿ ಆಗಕ್ಕಾಗಲ್ವಾ? ತ್ಯಾಗ ಯಾವುದು ಹೇಗೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಹೆಂಗಾಗ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯನವರು ತ್ಯಾಗದ ಬಗ್ಗೆ ಮಾತನಾಡಿದ್ದಾರೆ, ಇದು ಒಂಥರ ವೈಭವೀಕರಣ ಆಗ್ತಾ ಇದೆ. ಏನೋ ಬಿಟ್ಟು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಸರಿಸಮಾನವಾಗಿ ಪಕ್ಷಕ್ಕೋಸ್ಕರ ದುಡಿದಿರುವಂತದ್ದು DK ಅವರು ಇದ್ದಾರೆ, ಇಲ್ಲ ಅಂತ ಹೇಳಿ. ಈ ಸಲ ಯಾರು ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ತಾನು ಮನ ಧನ 3 ಸೇರಿಸ್ತಾ ಇದ್ದೀನಿ ಓಡಾಡ್ಕೊಂಡು ಪಕ್ಷವನ್ನ ಕಟ್ಟಿದ್ರು? ಯಾರು ಮಾಡಿದ್ರು?
ಸೊ ನಿಮಗೆ ಪರಮೇಶ್ವರ್ ಅವರು 2013ರಲ್ಲಿ ಏನು ಮಾಡಿದ್ದಾರೆ ಅದರ ಅರಿವು ಅವ್ರಿಗಿದೆ. 2023ರಲ್ಲಿ ಯಾರೇನು ಮಾಡಿದ್ದಾರೆ ಅದರ ಅರಿವು ಅವ್ರಿಗಿದೆ. ಹಾಗಿದ್ದಾಗ ತ್ಯಾಗ ಯಾವುದು? ಕಾರ್ಯಕರ್ತರು ಅಥವಾ ಯಾವ 30-40 ವರ್ಷಗಳಿಂದಲೂ ಕೂಡ ಪಕ್ಷದಲ್ಲಿದ್ದು ಯಾವ ಪೊಸಿಷನ್ಗಳನ್ನು ತೆಗೆದುಕೊಳ್ಳದೇ ಇರುವಂಥವ್ರ ತ್ಯಾಗನೋ, ಅಥವಾ ಎಲ್ಲ ಪೊಸಿಷನ್ಗಳನ್ನು ಅನುಭವಿಸಿದ ನಂತರ ಆಯಿತು ಏನೋ ಕೇಳ್ತಾ ಇದ್ದಾರೆ ಬಿಡು, ಏನೋ ಮಾಡಿಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಋಣವನ್ನ ತೀರಿಸೋ ರೀತಿಯಲ್ಲಿ ನಾನು ತ್ಯಾಗ ಮಾಡಿಕೊಡ್ತಾ ಇದ್ದೀನಿ, ಅದು ತ್ಯಾಗವು? ಯಾವುದು ತ್ಯಾಗ? ನೀವು ಡಿಸೈಡ್ ಮಾಡಿ. ಇನ್ನು ಸಿದ್ದರಾಮಯ್ಯ ಅವರು ತ್ಯಾಗದ ಮಾತುಗಳನ್ನ ಆಡಿರಬಹುದು, ಆದರೆ ಅವರ ಆಪ್ತ ಬಣ ಮಾತ್ರ ಪವರ್ ಶೇರಿಂಗ್ ಪಾಲಿಟಿಕ್ಸ್, ಡಿನ್ನರ್ ಪಾಲಿಟಿಕ್ಸ್ ನಿಲ್ಲಿಸುವ ಯಾವುದೇ ಮುನ್ಸೂಚನೆ ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ಪಿಕ್ಚರ್ ಅಭಿ ಬಾಕಿ ಹೈ ಎನ್ನುವ ಅರ್ಥದಲ್ಲೇ ಮಾತನಾಡ್ತಿದ್ದಾರೆ. ಪವರ್ ಶೇರಿಂಗ್ ಚರ್ಚೆಯನ್ನ ಅಲ್ಲಗೆಳೆಯುತ್ತಲೇ ಇದೆ. ಡಿನ್ನರ್ ಮೀಟಿಂಗ್ ನಿಲ್ಲಿಸಲ್ಲ, ಮಾಡ್ತೀವಿ ಅಂತಿದ್ದಾರೆ. ಇದಕ್ಕೆ ಡಿಕೆ ಬಣದ ಶಾಸಕ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಆದರೆ ಈ ಅವಧಿಯಲ್ಲೇ ಆಗತ್ತಾ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ಕಾಂಗ್ರೆಸ್ ಸಿಎಂ ಕುರ್ಚಿ ಫೈಟ್ ಸಹಜವಾಗಿ ಬಿಜೆಪಿಗೆ ಅಸ್ತ್ರವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಅಶೋಕ್ ಕೆಣಕಲು ನೋಡಿದ್ದಾರೆ. ಬಂಡಾಯದ ಬೂದಿ ಈಗ ಹೊರಗೆ ಬರ್ತಾ ಇದೆ ಅಂತ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ವ್ಯಾಖ್ಯಾನಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅದನ್ನ ಅನವಶ್ಯಕವಾಗಿ ಕೆಲವರು ಮಾಧ್ಯಮದಲ್ಲಿ ಅದನ್ನ ಬಿತ್ತರಿಸ್ತಾ ಇದ್ದಾರೆ. ಮಾಡಿದಾಗ ಹೇಳ್ತೀನಿ, ರದ್ದು ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೇವೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಯಾವಾಗ ಸಮಯ ಕೊಡ್ತಾರೋ ಆ ಸಮಯದಲ್ಲಿ ಮಾಡ್ತೇವೆ. ಪವರ್ ಶೇರ್ ವಿಚಾರ ಮುಗಿದ ಅಧ್ಯಾಯ ಅಂತೀರಾ? ಇನ್ನು ಚರ್ಚೆ ಇನ್ನೇನು ಇರಲ್ವಾ ಅಂತ? ಅದು ಬಂದೇ ಬರ್ತದೆ. ಯಾವಾಗ 4 ಜನ ಕೂಡ್ರೆ ಮತ್ತೆ ಹುಟ್ಟಾಗ್ತದೆ, ಅದು 8 ಜನ ಕೂಡ್ರೆ ಮತ್ತೆ ಬೇರೆ ಹುಟ್ಟಾಗ್ತೈತೆ, 12 ಜನರ ಬೇರೆ ಆಗ್ತೈತೆ, 50 ಜನರ ಬೇರೆ ಹುಟ್ಟಾಗ್ತೈತೆ. ಅದಕ್ಕೇನು ಎಂಡಿಲ್ಲ. ಅಧಿಕಾರ ಇರೋವರೆಗೆ ಇದು ಚಾಲ್ತಿಯಲ್ಲಿ ಇರ್ತದೆ. DCM ಅವ್ರು ಹಾಗೆ ಆಗ್ತಾರೆ, ಅದು ಗ್ಯಾರಂಟಿ. ಅದು ವಿಚಾರನ ಈ CM ಈಗಿರೋ ಸಿದ್ದರಾಮಣ್ಣವ್ರ ನಂತರ DCM ಅವರೇ ಆಗಬೇಕು. ಅದ ನಂತರ ಬೇರೆಯವರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ, ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಅನೇಕ ಜನ ಇದ್ದಾರೆ. ಈಗ DCM ಅವ್ರಿಗೆ ನೆಕ್ಸ್ಟ್ ಅವಕಾಶ ತೀರ್ಮಾನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ದಂಗೆಲ್ಲ ಮುಖ್ಯಮಂತ್ರಿ ಮಾಡೋದು, ಉಪಮುಖ್ಯಮಂತ್ರಿ ಮಾಡೋದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ ಮಾತುಕತೆ ಆಗಿದ್ರೆ ಪವರ್ ಶೇರಿಂಗ್ ಆಗಿದೆ, ಧೈರ್ಯವಾಗಿ ಹೇಳಬೇಕು. ಆ ಸಂದರ್ಭದಲ್ಲಿ ಯಾರು ಇದ್ರು, ನನಗನ್ಸ್ತತೆ ಸುರ್ಜೇವಾಲಾ ಅವರು ಬಂದು ಹೋದ್ರೂ ಈ ಪರಿಸ್ಥಿತಿ ಏನು ಬದಲಾವಣೆ ಆಗಲ್ಲ. ಎಲ್ಲಿವರೆಗೂ ಈ ಪವರ್ ಶೇರಿಂಗ್ ಆಗಿದೆಯೋ ಇಲ್ಲವೋ ಇದು ಸ್ಪಷ್ಟ ಆಗೋವರೆಗೂ MLAಗಳಿಗೆ, ಅಲ್ಲಿವರೆಗೂ ಈ ಕುರ್ಚಿ ಕಾಳಗ ನಿಲ್ಲಲ್ಲ. ಈ ಬಡ್ಜೆಟ್ ಆದ್ಮೇಲೆ ಪರಿಸ್ಥಿತಿ ಬಹಳಷ್ಟು ಕಾಂಗ್ರೆಸ್ ಅಲ್ಲಿ ಬದಲಾವಣೆಗಳಾಗ್ತೈತೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಇದು ಒಳಗೊಳಗೆ ಇದು ಬೂದಿ ಮುಚ್ಚಿದ ಕೆಂಡದಂತಿತ್ತು. ಈಗ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದೆ. ಕಾಂಗ್ರೆಸ್ನಲ್ಲಿರುವಂಥ ಹೇಳಿಕೆಗಳೆಲ್ಲ ಈ ಸಭೆ ಆಗೋಕ್ಕಿಂತ ಮುಂಚಿತವಾಗಿ ಕೊಟ್ಟಂಥ ಹೇಳಿಕೆಗಳು. ಹಾಗಾಗಿ ನಾಳೆಯಿಂದ ಇಂಥ ಹೇಳಿಕೆಗಳು ಬಂದಾಗ ಅದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಈಗ ನೋಡೋಣ, ಅದು ಅಲ್ಲಿಗೆ ನಿಂತಂಗಿದೆ. ಬಟ್ BJPಯವರು ನಿಮ್ಮಲ್ಲಿರುವಂಥ ಬಣ ಬಡಿದಾಟವನ್ನು ನಿಲ್ಲಿಸಿಕೊಂಡು ನೀವು ಮಾತನಾಡುವವರೆಗೂ ಕೂಡ ನಿಮಗೆ ಯಾವ ನೈತಿಕತೆಯೂ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮಾತುಗಳು ಹೇಗೆ ಗೊತ್ತಾ? ಈಗ BBMPಯಲ್ಲಿ ಕಸದ ಲಾರಿಗಳನ್ನು ತುಂಬಿಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾರೆ, ಹಿಂದ್ಗಡೆಗೆ ಅದರ ರಸ ಎಲ್ಲ ತೊಟ್ತಾ ಇರುತ್ತೆ, ಕೆಟ್ಟು ಸ್ಮೆಲ್ ಬರ್ತಾ ಇರುತ್ತೆ, ಕೊಬ್ಬೆದ್ದು ಅದು ಇಡೀ ರೋಡ್ ತುಂಬ ಚಲ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನಿಮ್ಮ ಹೇಳಿಕೆಗಳು. ನಿಮ್ಮ ಬಣ ಬಡಿದಾಟ ನಿಂತ ನಂತರ ಇನ್ನೊಬ್ಬರ ಬಣ ಬಡಿದಾಟವನ್ನು ಮಾತನಾಡಿ, ಅಲ್ಲಿಯವರೆಗೂ ನೀವು ಕಸದ ಲಾರಿಯ ಹಿಂದ್ಗಡೆಗೆ ಸೋರ್ತಾ ಇರುತ್ತಲ್ಲ, ಆ ಸ್ಮೆಲ್ಲು ಹಾಗೆ ನೀವು ಅಷ್ಟೇ. ಇನ್ನು ಬೆಳಗಾವಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಹೈಕಮಾಂಡ್ ಪ್ರತಿನಿಧಿ ರಣದೀಪ್ ಸುರ್ಜೇವಾಲಾ ಮಾಡಿದ್ದಾರೆ. ಪವರ್ ಶೇರಿಂಗ್, ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಪದೇ ಬಹಿರಂಗವಾಗಿ ಮಾತನಾಡುತ್ತಾ ಇದ್ದ ಸಿಎಂ ಬಣದ ಸಚಿವರನ್ನ ಅವರ ಹೆಸರು ಹೇಳದೆ ಸಿಎಂ ಸಮ್ಮುಖದಲ್ಲಿಯೇ ತರಾಟೆಗೆ ತಗೊಂಡಿದ್ದಾರಂತೆ. ಸಭೆಗೆ ಪರಮೇಶ್ವರ್ ರಾಜಣ್ಣ ಗೈರಾಗಿದ್ಯಾಕೆ, ಅನುಮತಿ ಪಡೆದಿದ್ರಾ ಅಂತ ಕೇಳಿದ್ದಾರೆ. ಪಕ್ಷದ ಕೆಲಸಕ್ಕಿಂತ ದೊಡ್ಡ ಕಾರ್ಯಕ್ರಮ ಏನಾದರೂ ಇತ್ತಾ ಅಂತ ಪ್ರಶ್ನಿಸಿದ್ದಾರೆ ಸುರ್ಜೇವಾಲಾ. ಅಸಮಾಧಾನ ಕೂಡ ತೋರಿಸಿದಾರಂತೆ. ಈ ಮಧ್ಯೆ ನಾನು ಈ ಸ್ಥಾನದಲ್ಲಿ ಇರಲಿ ಬಿಡಲಿ, 2028ಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ಹೇಗೆ ತರಬೇಕು ಅನ್ನೋದು ಗೊತ್ತು, ಯಾರೇನೇ ಮಾಡಿದ್ರು ಕೂಡ ಪಕ್ಷವೇ ಅಂತಿಮ ಅಂತ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಸಿಎಂ ಬಣಕ್ಕೆ ಟಕ್ಕರ್ ಕೊಡುವ ಕೆಲಸ ಮಾಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಪಾರ್ಟಿ ಶಿಸ್ತಿನಲ್ಲಿರುವ ವಿಚಾರಕ್ಕೆ ಸುರ್ಜೇವಾಲಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ ಅಂದಿದ್ದಾರೆ. ಪಕ್ಷ ದೊಡ್ಡದು ಅಂತ ಹೇಳಿದ್ದಾರೆ, ಆದರೆ ಕಾರ್ಯಕರ್ತರಿಂದಲೇ ಪಕ್ಷ ಅಲ್ವಾ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಪಕ್ಷ ಇದ್ರೇನೆ ಸರ್ಕಾರ ಆಗೋದು ಅಂತಂದ್ರು. ಅದರಲ್ಲಿ ಏನು ತಪ್ಪಿದೆ? ಪಾರ್ಟಿ ಡಿಸಿಪ್ಲಿನ್ ಎಲ್ಲರೂ ಪಾಲನೆ ಮಾಡಬೇಕು, 1 to all ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಸಭೆ ಅಂತ ಏನಿಲ್ಲ, ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡವ್ರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಕಾರ್ಯಕರ್ತರಿಂದ ನಮ್ಮ ಸರ್ಕಾರ
ಪಕ್ಷ ಇದ್ರೇ ಸರ್ಕಾರಗಳಾಗ್ತವೆ. ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಸೊ ಪಕ್ಷದ ಸಂಘಟನೆ ಮತ್ತು ಪಕ್ಷದ ವೇದಿಕೆಯಲ್ಲಿ ಯಾವ ಮಿನಿಸ್ಟ್ರುಗಳಾಗಲಿ ಮತ್ತಿನ್ಯಾರಾಗಲಿ ಪಕ್ಷದಲ್ಲಿ ಎಲ್ಲರೂ ಸಮಾನವಾಗಿ ನಾವು ಕಾರ್ಯಕರ್ತರು ಇದ್ದ ಹಾಗೆ. ಸೊ ಪಕ್ಷ ಸರ್ಕಾರಕ್ಕಿಂತ ದೊಡ್ಡದು ಅನ್ನುವಂಥ ಭಾವನೆ ನಮ್ದೆಲ್ಲರೂ. Always, everywhere, that's the founding principle of the Indian National Congress. The government is of the party. Party is never of the government. Party is the mother. Government is its child. ಇವ್ರದ್ದೆಲ್ಲ ಹೆಂಗ್ ಅನಿಸ್ತಾ ಇದೆ ಗೊತ್ತಾ ನಂಗೆ? ಇವತ್ತೆಲ್ಲ ಊಟಕ್ಕೆ ಸೇರಿದಾರಲ್ಲ, CLP ಸಭೆ ಅಂತೆಲ್ಲ ಸೇರಿದಾರಲ್ಲ ಶಾಸಕರು. ಮೋಸ್ಟ್ಲಿ ಹೆಂಗ್ ಅನಿಸ್ತಾ ಇದೆ ಅಂತಂದ್ರೆ ನನಗೆ, ಪಾಪ ಸತೀಶ್ ಜಾರಕಿಹೊಳಿ ಅವರು ಒಂದು 4 ಜನನ ಕರೆದ್ಬಿಟ್ಟು ಡಿನ್ನರ್ ಮಾಡಿಸಿದ್ರು. ಪರಮೇಶ್ವರ್ ಒಂಚೂರು ಅವರ ಸಮುದಾಯದವ್ರನ್ನ ಕರೆಸ್ಬಿಟ್ಟು ಡಿನ್ನರ್ ಮಾಡಕ್ ಮುಂದಾಗಿದ್ರು. ಇನ್ಯಾರೋ ಇನ್ನೊಂದಿಷ್ಟು ಮೀಟಿಂಗ್ ಕರೆದ್ಬಿಟ್ಟು ಮಾಡ್ತಾ ಇದ್ರು. ಪಾಪ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಲ್ಲ. ಹಿಂಗ್ ನೀವು ಎಲ್ಲ ಸಭೆ ಮಾಡ್ತಾ ಹೋಗಿ ಊಟವನ್ನ ಮಾಡ್ತಾ ಇದ್ರೆ ಎಲ್ಲಾ ಶಾಸಕರಿಗೆ ಬೇಜಾರಾಗಲ್ವಾ? ಹೋಗಿ ಎಲ್ಲರೂ ಸೇರ್ಬಿಟ್ಟು ಒಂದು ಊಟ ಮಾಡೋಣ ಬನ್ನಿ ಅಂತ ಹೇಳಿ ಮೋಸ್ಟ್ಲಿ ಡಿನ್ನರ್ ಇಟ್ಕೊಂಡಿರ್ಬೋದೇನೋ. ಎಲ್ಲರೂ ಸೇರ್ಬಿಟ್ಟು ಜಸ್ಟ್ ಫಾರ್ ಅ ಜೋಕ್ ಅಂತ ಅಂದಷ್ಟೇ, ಅದಕ್ಕೆ ಇರ್ಬೋದೇನೋ ಅಂತ ಅನಿಸ್ತು ನನಗೆ. ಬಟ್ ಆಕ್ಚುಲಿ ಹೇಳ ನಿಮಗೆ, ಇವತ್ತಿನ ಈ ಎಲ್ಲ ಬೆಳವಣಿಗೆಗಳಿಗೆ DK ಶಿವಕುಮಾರ್ ಅವರಿಗೆ ತಾತ್ಕಾಲಿಕ ಗೆಲುವು ಸಿಕ್ಕಿದೆ ಅಂದ್ರೆ ತಪ್ಪಾಗಲ್ಲ. ತಾತ್ಕಾಲಿಕವಾಗಿ ಯಾಕೆ? ಆ ಕಡೆ ಪರಮೇಶ್ವರ್ ಡಿನ್ನರ್ ಮಾಡಿದ, ಸತೀಶ್ ಜಾರಕಿಹೊಳಿ ಡಿನ್ನರು, ಎಲ್ಲರೂ ಒಂದೊಂದು ಗ್ರೂಪ್ ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಹೈಕಮಾಂಡ್ಗೆ ಏನು ಬಿಸಿ ಮುಟ್ಟಿಸ್ಬೇಕು ಬಿಸಿ ಮುಟ್ಟಿಸಿ ಹೈಕಮಾಂಡ್ ಈ ಸಭೆಯನ್ನ ಮಾಡೋ ರೀತಿಯಲ್ಲಿ ಮಾಡಿದ್ರಲ್ಲ, ಅಲ್ಲಿಗೆ ತಾತ್ಕಾಲಿಕವಾಗಿ ಒಂದು ಗೆಲುವು ಸಿಕ್ಕಂಗಾಗಿದೆ. ಬಟ್ ಇದಕ್ಕೆ ಎಕ್ಸ್ಪೈರ್ ಡೇಟ್ ಎಲ್ಲಿ ಅಂತ ಗೊತ್ತಿಲ್ಲ. ಅದು 3 ತಿಂಗಳಾಗುತ್ತೋ, 4 ತಿಂಗಳಾಗುತ್ತೋ, 5 ತಿಂಗಳಾಗುತ್ತೋ, 6 ತಿಂಗಳಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಡೆಯುತ್ತೆ. ಒಂದು ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಅದಕ್ಕೆ ಎಕ್ಸ್ಪೈರ್ ಡೇಟ್ ಅಂತ ಬರುತ್ತೆ ಅಲ್ವಾ? ಹಂಗೆ ಇದಕ್ಕೂ ಇರ್ಬೋದೇನೋ. ಇನ್ನು ಪವರ್ ಫೈಟ್ ನಡುವೆ ಶೀಘ್ರದಲ್ಲೇ ಸಚಿವ ಸಂಪುಟ ಪುನಾರಚನೆ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಬೆಂಗಳೂರಿಗೆ ಭೇಟಿ ನೀಡಿರುವ AICC ನಾಯಕ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನದ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ CM DCM ಜಂಟಿಯಾಗಿ ತಲುಪಿಸಿದ್ದಾರೆ. ಸಚಿವರ ಇಲಾಖಾ ಪ್ರಗತಿಯ 2 ವರ್ಷದ ವರದಿ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಈ ಬೆನ್ನಲ್ಲೇ ಈ ವರದಿಯಲ್ಲಿ ಯಾವ ಸಚಿವರು ಪಾಸ್ ಫೇಲ್ ಅನ್ನೋದು ಗೊತ್ತಾಗುತ್ತೆ. ಈ ವರದಿ ಆಧರಿಸಿಯೇ ಹೈಕಮಾಂಡ್ ಸಚಿವ ಸಂಪುಟ ಪುನಾರಚನೆ ಮಾಡುತ್ತಾ ಮಾಡಲ್ವಾ ಎಂಬ ಕುತೂಹಲವೂ ಕೂಡ ಮನೆ ಮಾಡಿದೆ. ಇದು ಸಚಿವರ ಆತಂಕಕ್ಕೆ ಕಾರಣವಾಗಿದೆ. ಆದರೆ ಮೇಲ್ನೋಟಕ್ಕೆ ಯಾರು ಮಾತ್ರ ತೋರಿಸ್ಕೊಳ್ತಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಈ ವಿಷಯವಾಗಿ ಏನು ಹೇಳಿದ್ರು ನೋಡಿ. ಸಂಪುಟ ಪುನರ್ರಚನೆ ಸಂಪೂರ್ಣ ಜವಾಬ್ದಾರಿ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ ಅಂತ ನಾನು ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಹೇಳಿಲ್ಲ. ನಮ್ಮ ಏನು ವರದಿ ಪಡೆದಾರ ಅದು ಸಪ್ರೇಟು, ಇಷ್ಟಿರನೇ ಸಪ್ರೇಟ್ ಆಗಿದೆ, ಬೇರೆ ಬೇರೆ ಇದೆ, ಅದಕ್ಕೂ ಲಿಂಕ್ ಇಲ್ಲ. ನೋಡೋಣ, ಇದು ಇನ್ನೂ ಬೆಳವಣಿಗೆ ಇದೆ. ಸೀನಿಯಾರಿಟಿ, ಆಮೇಲೆ ಜಾತಿಯಲ್ಲಿ ಪ್ರಭಾವಿ, ಈ ರೀತಿಯ ಮಾನದಂಡಗಳು ಇರುತ್ತಲ್ವಾ? ನೋಡೋಣ, ಇದ್ರ ಬೆಳವಣಿಗೆಗಳಾದಾಗ ಅಲ್ಲಿಯವರೆಗೂ ಏನೂ ಇಲ್ಲ. ಇದು ಸದ್ಯಕ್ಕಂತೂ ಯಾವ ಲಕ್ಷಣಗಳು ಇಲ್ಲ ಕ್ಯಾಬಿನೆಟ್ ಅನ್ನ ಶಫಲ್ ಮಾಡುವಂಥದ್ದು. ಬಂದಾಗ ವಿಚಾರ ಮಾತಾಡೋಣ.